ವೆಲ್ಕಮ್ ಬ್ಯಾಕ್ ಟು ಮೈಸೂರು ಹುಡುಗಿ ಬ್ಲಾಗ್. ನಾನು ನಿಮ್ಮ ಆಶಾ ನವೀನ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈಸೂರು ಹುಡುಗಿ ಬ್ಲಾಗ್. ನಾನು ನಿಮ್ಮ ಆಶಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇದು ಆಶಾ ಬೆಳಗ್ಗೆನೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಬೆಳಿಗ್ಗೆ ಮಾರ್ನಿಂಗೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 6:30 ಆಗಿದೆ. ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಆವಾಗಲೇ ಆಗಿದೆ ನೋಡಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಏನು ವಿಶೇಷ ಅಂತ ಕೇಳ್ತೀರಾ? ಹೌದು, ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಇದೆ. ಏನು ಅಂತಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದಕ್ಕೋಸ್ಕರ ಬೇಗ ಎದ್ದು ರೆಡಿಯಾಗಿ ಸ್ಯಾರಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಸ್ಯಾರಿ ಹಾಕಿದ್ದೀನಿ. ಹೀಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹಾಗಾದರೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಬಂದು ಕೂಡ ಎಲ್ಲೋ ಹೋಗಬೇಕು, ಎಲ್ಲಿ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದಂತೂ ಮರಿಬೇಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಸಪೋರ್ಟನ್ನು ನೀಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿನ ನಾನು ಹೇಗೆಲ್ಲ ಆಚರಿಸ್ತೀನಿ ಅಂತ ನಿಮ್ಗೆ ಕೂಡ ನಾನು ಶೇರ್ ಮಾಡ್ಕೋತೀನಿ. ನವೀನ್ ಕೂಡ ಎದ್ದು ಬೇಗ ರೆಡಿಯಾಗಿದ್ದಾರೆ ನೋಡಿ. ನವಿಯೇ ನೋಡಪ್ಪ, ಬೇಗ ಎದ್ದು ನಾವು ರೆಡಿಯಾಗಿದ್ದೀವಿ. ಮಕ್ಕಳು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಮಕ್ಕಳು ಎಲ್ಲ ಫ್ರೆಶ್ ಅಪ್ ಆಗಿ ಬರೋಷ್ಟೊಳಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲೂ ಕೂಡ ಸಾಧ್ಯವಾದರೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಗಿದೆ. ಬಂದು ಕೂಡ ಹೊರಗಡೆ ಹೋಗಬೇಕು. ಎಲ್ಲಿ ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಕೂಡ ವೇಟ್ ಮಾಡ್ತಾ ಇರಿ. ಆಶಾ ನವೀನ್ ವ್ಲಾಗ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತಂದರೆ ಒಂಟಿಕೊಪ್ಪಲ್ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏಕೆಂದರೆ ಬೆಳಿಗ್ಗೆ ಮಹಾಮಂಗಳಾರತಿ ಮತ್ತು ಮಹಾಮಂಗಳಾರತಿ ಇರುತ್ತೆ. ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಬರೋಷ್ಟೊಳಗೆ ರೆಡಿಯಾಗಿ ಅಂತ ಕೂಡ ಹೇಳಿದ್ದೀನಿ. ಅಲ್ಲಿಂದ ಬಂತ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗಬೇಕು ದೇವ್ರ ದರ್ಶನ ಮಾಡೋಕ್ಕೆ. ಸಾಧ್ಯವಾದರೆ ನಿಮಗೂ ಕೂಡ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಅಂತ. ಒಳಗಡೆ ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕೆ ಬಿಡ್ಕೊಡಲ್ಲ, ಆದರೂ ನೋಡ್ತೀನಿ, ಪ್ರಯತ್ನ ಪಡ್ತೀನಿ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಾವಿನ್ನು ತುಳಸಿನ ತಗೊಳ್ಳೋಣ ಅಂತ ಬಂದಿದ್ದಾರೆ. ರೈಟ್ ಹೇಳ್ತಾ ಇದ್ದಾರೆ, 100 ರೂಪಾಯಿ ಅಂತ ಇದ್ದಾರೆ. ತುಳಸಿನ ಸ್ವಲ್ಪ ತಗೊಳ್ಳೋಣ ಅಂತ ದೇವರಿಗೆ. ನೋಡಿ ಅಜ್ಜಿ ಅಂತ ಇದ್ದಾರೆ. ತಗೊಳ್ಳೋಣ ಅಂತ ತಗೋತಾ ಇದ್ದೀವಿ. ತಗೊಳ್ಳೋಣ ಅಂತ 100 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು ಮಾರ್ಕ್ 100 ರೂಪಾಯಿ ಅಂತೆ. ಬಿಸಿ ಎಲ್ಲ ರೈಟ್ ಆಗೋಗಿದೆ. ಇನ್ನೇನು ಮಾಡೋದು, ತಗೊಳ್ಳೇಬೇಕಲ್ವಾ ದೇವರಿಗೆ ಅಂದರೆ. ದೇವಸ್ಥಾನದ ಒಳಗಡೆ ಹೋಗೋಣ, ನೋಡೋಣ. ಸಾಧ್ಯವಾದರೆ ಒಳಗಡೆ ಕೂಡ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ದೇವಸ್ಥಾನದಲ್ಲಿ ಯಾರೂ ಕೂಡ ಅಷ್ಟು ಜನ ಇರಲಿಲ್ಲ. ಹಾಗಾಗಿ ಆ ಗ್ಯಾಪಲ್ಲಿ ನಾನು ವಿಡಿಯೋನ ಮಾಡಿಕೊಂಡೆ. ಆದರೂ ಭಯ ಆಗ್ತಾಯಿತ್ತು. ಯಾಕೆಂದರೆ ಅಲ್ಲೇ ಬೋರ್ಡಲ್ಲಿ ಬರೆದ್ಬಿಟ್ಟಿದ್ರು ಫೋನ್ ಅಲೋ ಇಲ್ಲ, ಫೋಟೋ ವೀಡಿಯೋಸ್ ಏನು ಮಾಡೋಂಗಿಲ್ಲ ಅಂತ. ಆದರೂ ಪರವಾಗಿಲ್ಲ ಅಂತ ಹೇಳಿ, ಯಾರೂ ಇರಲಿಲ್ವಲ್ಲ ಅಂತ ಹೇಳಿ ಮಾಡಿಕೊಂಡೆ. ದೇವಸ್ಥಾನದಲ್ಲಂತೂ ಏನೋ ಒಂಥರ ಸಮಾಧಾನ, ನಿರಾಳ. ಕೂತ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋದೇ ಒಂದು ಖುಷಿ. ಹಾಗೆ ನನಗೆ ಕುಂಕುಮನ ಇಟ್ಟರು. ನನಗಂತೂ ಇನ್ನೂ ತುಂಬಾ ಖುಷಿ ಆಯಿತು. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಈ ಥರ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ಕೂತಿದ್ದು ಹೋಗೋಣ ದೇವಸ್ಥಾನದಲ್ಲಿ ಅಂತ ಕೂತಿದ್ದೀವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಕೂತ್ಕೊಳ್ಳೋಣ, ದೇವ್ರ ಪ್ರಾರ್ಥನೆ ಮಾಡೋಣ ಅಂತ ಕೂತ್ಕೊಂಡೆ. ತುಂಬ ಚೆನ್ನಾಗಿತ್ತು. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಯಾರಾದರೂ ಬಂದ ತಕ್ಷಣ ಆಫ್ ಮಾಡಿಬಿಡ್ತಾ ಇದ್ದೀನಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಒಂದು ಸ್ವಲ್ಪ ಕೂತಿದ್ದು ಮನೆಗೆ ಹೊರಡ್ತೀವಿ.
ಮುಂದೆ ಹೋಯ್ತಾ ಇದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆದರೆ ಇನ್ನೂ ಬಾಗಿಲು ತೆಗ್ದಿರಲಿಲ್ಲ, ಹಾಗೆ ಹೊರಗಡೆನೇ ಕೈ ಮುಗ್ದು ಹೋಗೋಣ ಅಂತ ಬಂದ್ವಿ. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಈ ಮನೆಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಇನ್ನು ಬಾಗಿಲು ತೆಗ್ದಿಲ್ಲ. ಇವಾಗ ಮನೆಗೆ ಹೊರಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈಸೂರು ಹುಡುಗಿ ಬ್ಲಾಗ್. ಇವತ್ತು ನಾವು ಅಪ್ಪ ಮುಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೆ ಎಲ್ಲನೂ ತಯಾರಿ ಮಾಡ್ಕೊತಾ ಇದ್ದೀವಿ. ಸರ್ಪ್ರೈಸ್ ಕೊಡೋಣ ಅಂತ. ಹೌದು, ಇವತ್ತು ನಮ್ಮ ಅಮ್ಮ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋಸೊತ್ತಿಗೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಫೋಟೋ ಫ್ರೇಮ್ ತಂದಿದ್ದೀವಿ, ಅವ್ರು ಬಂದಾಗ ಕೊಡ್ತೀವಿ. ಕೇಕು ಕೂಡ ತಂದಿದ್ದೀವಿ. ಅದೇ ರೆಸಾರ್ಟ್ಗೆ ಹೋಗ್ತಿದ್ದೀವಿ, ಈಗ ಅಲ್ಲೇ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಮಕ್ಕಳು ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಾಗಲಿಲ್ಲ. ಏಕೆಂದರೆ ನಾವು ರೆಸಲ್ಟ್ಗೆ ಹೋಗ್ಬೇಕಿತ್ತಲ್ಲ, ಟೈಮ್ ಆಗಿಬಿಟ್ಟಿದೆ. ನಮಗೋಸ್ಕರನೇ ಪಾಪ ಎಲ್ಲ ವೇಟ್ ಮಾಡ್ತಾಯಿದ್ರು. ಇವ್ರು ಏನಿಗೆ ಬಾಗಿಲು ಹಾಕ್ಕೊಂಡಿದ್ದಾರೆ ಅಂತ ಅವರಪ್ಪ ನಾನು ಇಬ್ಬರು ಕೂಡ ಕೂತ್ಕೊಂಡ್ವಿ. ಯಾಕ್ರೋ ಬಾಗಿಲು ತೆಗಿರೋ ಏನಕ್ಕೆ ಬಾಗಿಲು ಹಾಕ್ಕೊಂಡಿದ್ದೀರಾ, ಟೈಮ್ ಆಗಿದೆ, ಟೈಮ್ ಆಗ್ತಿದೆ, ಪ್ಲೀಸ್ ತೆಗೀರಿ ಅಂತ ಹೇಳಿದ್ವಿ. ಆದರೂ ಮಕ್ಕಳು ಕೂಡ ನಕ್ಕೊಂಡು ತೆಗಿಲೇ ಇಲ್ಲ. ಆದರೆ ಅದು ಗೊತ್ತಾಯಿತು ನಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ. ನಿಜ, ಅದು ನೋಡಿ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ ಸರ್ಪ್ರೈಸ್ ಗಿಫ್ಟ್ ಏನು ಅಂತ ನೀವು ಕೂಡ ನೋಡಿ. ಮಕ್ಕಳು ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದ ತಕ್ಷಣ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು, ತುಂಬ ಹ್ಯಾಪಿ ಆಯಿತು ನನಗಂತೂ. ಸರಿ ಮಾಡಕ್ಕೆ ನೀವು ನೆನ್ನೆಯಿಂದವ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಫೈನಲಿ ಕೊಟ್ಟಾಗಿ ಹಿಂಗೆ ನೋಡಿ ಫ್ರೆಂಡ್ಸ್, ಏನೋ ಸರ್ಪ್ರೈಸ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊಳಗೆ ಗಿಫ್ಟ್ನ ರೆಡಿ ಮಾಡಿದ್ದಾರೆ ನನ್ನ ಮಕ್ಕಳು. ಏನಂತ ಓಪನ್ ಮಾಡ್ತೀನಿ. ಫೋಟೋ ಇರ್ಬೇಕು. ಇನ್ನೊಂದು ಫೋನ್ ಅಂತ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಗಿಫ್ಟ್ ಕೊಟ್ಟಿರೋದು. ನನ್ನ ಪುಟ್ಟ ಕುಟುಂಬ ಇದು, ಇದೇ ನನ್ನ ಜೀವ. ಹೇಗಿದೆ? ಥ್ಯಾಂಕ್ ಯು. ಇನ್ನೇನು ಬೇಕು ಅಲ್ವಾ, ಒಬ್ಬ ಅಪ್ಪ ಅಮ್ಮಂಗೆ ಮಕ್ಕಳು ಈ ಥರ ಒಂದು ಸರ್ಪ್ರೈಸಾಗಿ ಏನಾದರೂ ಮಾಡ್ತಾರೆ ಅಂದರೆ ಖುಷಿ ಅಲ್ವಾ? ಇಷ್ಟು ಸಾಕು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಏನಪ್ಪ ಇದು, ಆಶಾ ಸ್ಯಾರಿ ಹಾಕಿದ್ಲು, ಹಾಗೆ ಈಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾಳೆ, ಜೀನ್ಸ್ ಹಾಕಿದ್ದಾಳೆ ಅಂತ ಇದ್ದೀರಾ? ಹೌದು, ನಾವು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ, ಬ್ಲೂ ಲಗನ್ಗೆ ಹೋಗ್ತಾ ಇದ್ದೀವಿ, ಒನ್ ಡೇ ಟ್ರಿಪ್ನ ಹಾಕಿದ್ದೀವಿ. ಆದರೆ ನಾವು ಫ್ಯಾಮಿಲಿ ಮಾತ್ರ ಹೋಗ್ತಾ ಇಲ್ಲ, ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಎಲ್ಲರೂ ಅಂತ ಹೇಳಿದ್ರೆ ನಮ್ಮ ಮನೆ ಹೀರೋ ಗೊತ್ತಲ್ವ ನಿಮಗೆ, ನಾವು ಯಾರ್ಯಾರು ಕ್ಲೋಸ್ ಇದ್ದೀವಿ ನಮ್ಮ ಮನೆ ಹತ್ರ ಅವರೆಲ್ಲ ಹೋಗ್ತಾ ಇದ್ದೀವಿ. ಅದು ಎಲ್ಲಿರೋದು, ಹೇಗಿರುತ್ತೆ, ನಾವೆಲ್ಲ ಹೇಗೆಲ್ಲ ಹೊರಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಕೂಡ ಹೊರಡ್ತಿದ್ದಾರೆ. 9 ಗಂಟೆಗೆ ಹೊರಡೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ತಿಂಡಿ ತಿಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿದ್ದೀನಿ. ಮಕ್ಕಳೆಲ್ಲ ಹೊರಗಡೆ ಕಾಯ್ತಿದ್ದಾರೆ, ನವಿ ಕೂಡ ಹೊರಗಡೆ ಇದ್ದಾರೆ. ಹೇಗೆ ಅನ್ನಿಸ್ತಿದೆ? ನನಗಂತೂ ತುಂಬ ಖುಷಿ ಆಗ್ತಿದೆ. ಮಕ್ಕಳು ಕೂಡ ಸರ್ಪ್ರೈಸ್ ಗಿಫ್ಟ್ನ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ತುಂಬ ಹ್ಯಾಪಿಯಾಗಿದ್ದೀನಿ. ಈ ಖುಷಿ ಸಂತೋಷ ಹೀಗೆ ಇರಲಿ ನಮ್ಮ ಬಾಳಲ್ಲಿ ಅಂತ ಕೂಡ ದೇವರಲ್ಲಿ ಕೇಳ್ಕೊತೀನಿ. ಈಗ ಹೊರಡೋ ಟೈಮ್ ಬಂತು, ನೋಡೋಣ. ಏನೋ ಆಯಿತು,
ನಮ್ಮ ಮಗ ಕರಿತಿದ್ದಾನೆ, ಆಗಲಿಲ್ವಾ ಬನ್ನಿ ಅಂತ. ಹೋಗೋಣ, ಹೇಗೆಲ್ಲ ಹೊರಡ್ತೀವಿ ಅಂತ ಹೇಳ್ತೀವಿ. ಅದು ರೆಸ್ಟೋರೆಂಟ್ ಎಲ್ಲಿರೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೋಡ್ತಾ ಇರು, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಕೂಡ ಕೇಳ್ಕೊತೀನಿ. ಎಲ್ಲ ಹೊರಗಡೆ ವೇಟ್ ಮಾಡ್ತಿದ್ದಾರೆ, ಹೋಗೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಹೊರಡ್ತಾ ಇದ್ದೀವಿ, ಎಲ್ಲ ರೆಡಿಯಾಗಿದ್ದಾರೆ ನೋಡಿ. ಸುಮೇಶ್ ಅಂತ ಎಲ್ಲ ಹೊಂಟಿದ್ದೀವಿ, 24 ಜನ. ನಾವು ಹಾಲಿಡೇ ಇದೆ, ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ, ಒನ್ ಡೇ ಟ್ರಿಪ್ ನೋಡಿ. ಎಲ್ಲ ರೆಡಿಯಾಗಿದ್ದಾರೆ, ಎಲ್ಲ ಜೋಶಲ್ಲಿದ್ದಾರೆ. ಇವತ್ತು ನಮ್ಮ ಅತ್ತಿಗೆದು ವೆಡ್ಡಿಂಗ್ ಆನಿವರ್ಸರಿ. ಆ ಬೈಕ್ತ ನಮ್ಮ ಇಡೀ ಫ್ಯಾಮಿಲಿ ಕುಟುಂಬ ಸಮೇತ ಎಲ್ಲ ಹೊರಗಡೆ ಹೋಗಿ ಪಾರ್ಟಿ ಮಾಡುವಂತ ಹೋಗ್ತಾ ಇದೀವಿ. ಹೇಗಿರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ನಿಮಗೂ ತೋರಿಸ್ತೀನಿ. ಎಲ್ಲ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈಗ ಹೊರಡೋಣ. ಪ್ಲೇಸ್ ಎಲ್ಲಿರೋದು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಎಲ್ಲ ರೆಡಿಯಾಗಿ ಎಷ್ಟೊತ್ತು ಹೊರಡ್ತೀವಿ ಅಂತ ಕುತೂಹಲದಿಂದ ಕಾಯ್ತಾ ಇದ್ರು. ನಾವು ಕೂಡ ಫುಲ್ ಎಲ್ಲ ರೆಡಿ ಆದ್ವಿ. ಇದು ಫುಲ್ ಲಾಂಗ್ ವಿಡಿಯೋ ಇದೆ, ಹಾಗಾಗಿ ಇದು ಸುಮಾರು ಒಂದು ಅರ್ಧ ಗಂಟೆ ವಿಡಿಯೋಸ್ನ ನಾನು ಮಾಡಿಬಿಟ್ಟಿದ್ದೆ. ಹಾಗಾಗಿ ಭಾಗ 1 ಭಾಗ 2 ಥರನ ಮಾಡೋಣ ಅಂತ ಹೇಳಿ ಇದು ಭಾಗ 1. ನಾವು ಹೊರಡೋದು ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ, ನಾವು ಹೊರಡೋಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಇತ್ತು ಅಂತ ನಾನು ಇದನ್ನು ನಿಮಗೆ ತೋರಿಸಿದ್ದೀನಿ. ಹಾಗೆ ಇದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿದ್ದು ಕೂಡ ಇರುತ್ತಲ್ವ, ಹಾಗಾಗಿ ಇದನ್ನು ನಾನು ಭಾಗ 2ರಲ್ಲಿ ನಾನು ನಿಮಗೆ ಅಲ್ಲಿ ಬ್ಲೂ ಲಗೂನ್ಗೆ ರೆಸಿಡೆಂಟ್ಗೆ ಹೋಗಿ ನಾವು ಯಾವ ಥರ ಸೆಲೆಬ್ರೇಷನ್ನ ಮಾಡ್ತೀವಿ, ಯಾವ ಥರ ಎಂಜಾಯ್ನ ಮಾಡ್ತೀವಿ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಮತ್ತು ನಾನು ಭಾಗ 2 ಹಾಕೋದನ್ನ ಕೂಡ ಪೂರ್ತಿ ನೋಡಿ. ಇದನ್ನು ನಿಮಗೆ ನೋಡಿದ್ರೆ ಭಾಗ 2 ಕೂಡ ನೋಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿನ ವಿಡಿಯೋನ ನೋಡಿ. ಎಲ್ಲ ಹೊರಡ್ತಾ ಇದ್ದಾರೆ, ಹೊರಡ್ತೀವಿ.